हाय, मैं हूँ रुद्रा। मेरा हर एपिसोड जियो सिनेमा पर एंजॉय करो, वो भी फ्री में। ನೀನ್ ಯಾರು? ನನ್ನ ಹೆಸರು ಹೇಗೆ ಗೊತ್ತಾಯ್ತು? ನಾನ್ ನಾನ್ ವರುಣ್. ಪ್ರತಿ ಬಾರಿ ನಿನ್ನ ಮ್ಯಾಜಿಕ್ಗೆ ಶಿಕಾರಿ ಆಗುವವ. ಸಾರಿ ವರುಣ್, ನಾನು ಪುನಃ ಟ್ರೈ ಮಾಡ್ತೀನಿ. ಈ ಬಾರಿ ಅವನನ್ನ ನಾನು ಬಿಡೋದಿಲ್ಲ. ಈಗ ಯಾರು ಏನ್ ಮಾಡ್ಬೇಡಿ. ಎಲ್ಲಕ್ಕಿಂತ ಮೊದಲು ನನ್ಗೆ ಅಜ್ಜಯ್ಯನನ್ನು ಕಾಂಟ್ಯಾಕ್ಟ್ ಮಾಡ್ಬೇಕು. ಅವರಿಗೆ ಶ್ಯಾಡೋ ಹಂಟರ್ ಬಗ್ಗೆ ಅಲರ್ಟ್ ಮಾಡ್ಬೇಕು. ನೀವೆಲ್ಲ ಇಲ್ಲೇ ನಿಲ್ಲಿ, ನನ್ನ ಸುರಕ್ಷೆಯ ಕಡೆ ಗಮನವಿರಿಸಿ. ಇವತ್ತಿಂದ ನೀವೆಲ್ಲ ನನ್ನ ಸೇನೆ. ನೆನಪಿರಲಿ, ಯಾರು ಪ್ಯಾಲೇಸಿನ ಒಳಗೆ ಪ್ರವೇಶ ಮಾಡಬಾರ್ದು. ಇವನು ಎಲ್ಲೂ ಬಂದ್ಬಿಟ್ಟಲ್ಲಪ್ಪ. ಬಹುಶಃ ನೀವಿಬ್ರು ಮನೆಯ ಕೇರ್ ಟೇಕರ್ಸು. ಬೇಗನೆ ನನಗಾಗಿ ಏನಾದ್ರೂ ರುಚಿಯಾದ ಅಡುಗೆ ಮಾಡಿ ತಗೊಂಡ್ ಬನ್ನಿ. ಜಯಸಿಂಗ್ ನ ಕೋಣೆ ಎಲ್ಲಿದೆ ಹೇಳು. ಜಯಸಿಂಗ್, ನೀರು ಟೇಬಲ್ ಮೇಲಿಡು. ಈ ಪ್ಯಾಲೇಸ್ ಎಷ್ಟು ದೊಡ್ಡದು ಮತ್ತು ಸುಂದರವಾಗಿದೆ. ಇನ್ನು ಮುಂದೆ ಸಂಪೂರ್ಣ ಲೈಫ್ ಇಲ್ಲಿ ಆರಾಮವಾಗಿದ್ದು ಬಿಡ್ತೀನಿ. ಅಜ್ಜಯ್ಯ, ಅಲ್ಲಿ ಎಲ್ಲ ಕ್ಷೇಮ ತಾನೆ? ಹೌದು ರುದ್ರ, ಇಲ್ಲೆಲ್ಲ ಕ್ಷೇಮ. ನೀನೆಲ್ಲಿದ್ದಿ? ಅಜ್ಜಯ್ಯ, ನಾನು ಸಿಟಿಯಲ್ಲೇ ಒಂದು ಸೇಫ್ ಜಾಗದಲ್ಲಿ ಇದ್ದೀನಿ. ನಮ್ಮ ಸನ್ ಸಿಟಿ ಒಳಗೆ ಯಾರು ಶ್ಯಾಡೋ ಹಂಟರ್ ದಾಳಿ ಮಾಡಿದ್ದಾನೆ. ತನ್ನನ್ನು ಸನ್ ಸಿಟಿಯ ಹೊಸ ಕಿಂಗ್ ಅಂತ ಹೇಳ್ತಿದ್ದಾನೆ. ಅವನ ಜೊತೆ ನನ್ನ ಫೈಟ್ ಕೂಡ ಆಯ್ತು. ಅವನಿಗೆ ಹೇಳು, ಅವನು ಆರಾಮವಾಗಿ ತಿರುಗಾಡಿ ಬರಲಿ. ಮ್ಯಾಜಿಷಿಯನ್ ಓಡಿ ಹೋಗಿದ್ದಾನೆ, ಈಗೇನು ಟೆನ್ಷನ್ ಮಾಡುವ ಅಗತ್ಯವಿಲ್ಲ. ರುದ್ರ, ನೀನ್ ಆರಾಮವಾಗಿ ಸುತ್ತಾಡ್ಕೊಂಡ್ ಬಾ. ಮ್ಯಾಜಿಷಿಯನ್ ಓಡಿಬಿಟ್ಟ, ಇನ್ಯಾವುದೇ ಟೆನ್ಷನ್ ಅಗತ್ಯವಿಲ್ಲ. ಅಜ್ಜಯ್ಯ, ಈವರೆಗೆ ಎಲ್ಲ ಸರಿ ಇದೆ. ನಾನ್ ಮಾಯರಾ ವರುಣ್ 2-3 ದಿನಕ್ಕಾಗಿ ಕ್ಯಾಂಪಿಂಗ್ಗೆ ಹೋಗ್ಲಿ? ಅವನಿಗೆ 2 ದಿವಸ ಯಾಕೆ, 4 ದಿವಸಕ್ಕೆ ಹೋಗ್ಲಿಕ್ಕೆ. 2 ದಿನ ಯಾಕೆ, 4 ದಿನ ತಿರುಗಾಡಿ ಬನ್ನಿ. ಓ ಹಾಗ, ಥ್ಯಾಂಕ್ ಯು ಅಜ್ಜಯ್ಯ. 3-4 ದಿನ ಕ್ಯಾಂಪಿಂಗ್ ನಂತರ ನಿಮ್ಮನ್ನು ಕಾಣ್ತೀನಿ. ಬಾಯ್ ಬಾಯ್. ಹೇಗೆ ಆ ರುದ್ರನನ್ನು ಮೂರ್ಖನನ್ನಾಗಿಸಿ ಬಿಟ್ಟೆ ನಾನು. ಅವನು ವಾಪಸ್ ಬರೋವರೆಗೆ ನಾನು ಸಂಪೂರ್ಣ ಸನ್ ಸಿಟಿ ಮತ್ತು ಪ್ಯಾಲೇಸ್ ಅನ್ನು ಮುಷ್ಟಿಯೊಳಗೆ ಇಟ್ಕೊಂಡ್ ಬಿಡ್ತೀನಿ. ರುದ್ರ, ಏನಾಯ್ತು? ಏನಾದ್ರೂ ತೊಂದ್ರೆ ಇದೆಯಾ? ಸನ್ ಸಿಟಿಯಲ್ಲಿ ಏನು ಸರಿ ಇಲ್ಲ ಅಂದ್ಮೇಲೂ ಅಜ್ಜಯ್ಯ ನನ್ಗೆ ಹೊರ ಹೋಗುವ ಪರ್ಮಿಷನ್ ಹೇಗೆ ಕೊಟ್ರು? ಅವ್ರು ಈ ರೀತಿ ಮಾತನಾಡ್ತಿದ್ದಾರಂದ್ರೆ ಹಾಗಾದ್ರೆ ಈಗೇನ್ ಮಾಡೋದು ರುದ್ರ? ಅಜ್ಜಯ್ಯ ಯಾವಾಗ್ಲೂ ಹೇಳ್ತಾರೆ, ವೈರಿಗಳನ್ನ ಎದುರು ಹಾಕೋ ಮೊದಲು ಅವರ ಬಗ್ಗೆ ತಿಳ್ಕೊಳ್ಳೋದು ಬಹಳ ಅಗತ್ಯ. ಗುಡ್ ಮಾರ್ನಿಂಗ್ ಲೈಬ್ರರಿಯನ್ ಅರಾಜರ್ ಸರ್. ರುದ್ರ, ಏನಾಯ್ತು? ಮತ್ತೆ ಶಾಕಾಲ್ ಏನಾದ್ರೂ ಮಾಡಿದ್ನಾ? ಶಾಕಾಲಲ್ಲ ಅಲಾಜರ್ ಸರ್, ಆದ್ರೆ ಶ್ಯಾಡೋ ಹಂಟರ್ ಎಂಬ ಮ್ಯಾಜಿಷಿಯನ್ ಸನ್ ಸಿಟಿಯ ಜನರು ಮತ್ತು ಅಜ್ಜಯ್ಯನನ್ನು ತನ್ನ ವಶದಲ್ಲಿ ಮಾಡ್ಕೊಂಡಿದ್ದಾನೆ. ನನ್ಗೆ ಶ್ಯಾಡೋ ಹಂಟರ್ಗೆ ರಿಲೇಟೆಡ್ ಕೆಲವು ಬುಕ್ಸ್ ಬೇಕಿತ್ತು. ಹಾಗ ಸರಿ, ಬಾ ನನ್ ಜೊತೆ. ಈ ಶೆಲ್ಫ್ ನಲ್ಲಿ ನಿನ್ಗೆ ಬೇಕಾದ ಪುಸ್ತಕ ಸಿಗಬಹುದು. ಇದ್ರಲ್ಲಿ ಬರ್ದಿದೆ ಶ್ಯಾಡೋ ಹಂಟರ್ ಯಾರೆಂದ್ರೆ ಬೇರೆಯವರ ಶ್ಯಾಡೋವನ್ನು ಅವರ ಬಾಡಿಯಿಂದ ಬೇರೆ ಮಾಡಿ ತನ್ನ ಕಂಟ್ರೋಲ್ ನಲ್ಲಿ ಮಾಡುವವ. ಒಂದ್ ವೇಳೆ ಆ ಶ್ಯಾಡೋವನ್ನು ಅವರ ದೇಹದ ಜೊತೆ ಸೇರಿಸ್ಬಿಟ್ರೆ ಅವರು ಮತ್ತೆ ನಾರ್ಮಲ್ ಮನುಷ್ಯರಾಗಬಹುದು. ಇದರ ಅರ್ಥ ಅಜ್ಜಯ್ಯ ನನ್ನ ಶ್ಯಾಡೋಗೆ ಕೂಡ ಆ ಮ್ಯಾಜಿಷಿಯನ್ ತನ್ನ ಕಂಟ್ರೋಲ್ ನಲ್ಲಿ ಮಾಡಿಬಿಟ್ಟಿದ್ದಾನೆ. ಕೇವಲ ಅಜ್ಜಯ್ಯ ಅಲ್ಲ, ಇಡೀ ಸನ್ ಸಿಟಿಯವರನ್ನು. ನಿಜ ಹೇಳ್ತಿರುವಿರಿ ಸಿಮ್ಸುಮ್. ಈಗ ನಮ್ಮ ಎಲ್ಲಕ್ಕಿಂತ ಮೊದಲು ಕೆಲಸವೆಂದ್ರೆ ಅಜ್ಜಯ್ ಮತ್ತು ಎಲ್ಲರ ಶ್ಯಾಡೋವನ್ನು ಹುಡುಕೋದು ತುಂಬಾ ಅಗತ್ಯ. ಆದ್ರೆ ರುದ್ರ, ನಾವದನ್ನ ಪತ್ತೆ ಹಚ್ಚೋದು ಹೇಗೆ? ನನ್ನ ಹತ್ರ ಒಂದು ಪ್ಲಾನ್ ಇದೆ. ಆದ್ರೆ ನಾವು ಸರಿಯಾಗಿ 12 ಗಂಟೆಗೆ ಎಕ್ಸಿಕ್ಯೂಟ್ ಮಾಡ್ಬೇಕು. 12 ಗಂಟೆಗೆ? ಅದ್ಯಾಕೆ ರುದ್ರ? ಯಾಕೆಂದ್ರೆ ಮಧ್ಯಾಹ್ನ 12 ಗಂಟೆ ಸಮಯ ಹೀಗಿರುತ್ತಂದ್ರೆ ಆಗ ಸೂರ್ಯ ಸರಿಯಾಗಿ ನೆತ್ತಿ ಮೇಲೆ ಬರ್ತಾನೆ. ಆಗ ಶ್ಯಾಡೋಸ್ ಕಾಣೋದಿಲ್ಲ. ಅದೇ ಸಮಯ ನಾನು ಶ್ಯಾಡೋ ಹಂಟರ್ ಜೊತೆ ಫೈಟ್ ಮಾಡಿ ಅವನನ್ನು ಸೋಲಿಸಬೇಕು. ಇದರಿಂದ ಅವ ನನ್ನ ಶ್ಯಾಡೋವನ್ನು ಕಂಟ್ರೋಲ್ ಮಾಡ್ಲಾರ. हाय, मैं हूँ रुद्रा। मेरा हर एपिसोड जियो सिनेमा पर एंजॉय करो, वो भी फ्री में।